PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ಇಂದು ನಡೆದ ಅರ್ಥಶಾಸ್ತ್ರ ಕ್ವಶನ್ ವಿತ್ ಕೀ ಆನ್ಸರ್ ನೋಡೋಣ. 1ನೇ ಕ್ವಶನ್, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1ನೇ ಪುಷ್ಟಿಗುಣವು ಇದರಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಶ್ರೇಣಿಗಳಲ್ಲಿ. ಹಾಗೆ 2ನೇ ಕ್ವಶನ್ ನೋಡೋಣ. 2ನೇ TFCU 100 ರು ಮತ್ತು TVCU 125 ರುಗಳಿದ್ದು ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. 225 ಕರೆಕ್ಟ್ ಆನ್ಸರ್. 3ನೇ ಕ್ವಶನ್, ಮಹಾ ಆರ್ಥಿಕ ಕುಸಿತ ವರ್ಷ 1929. 4ನೇ ಕ್ವಶನ್, ಸಾಲದ ಸುಲಭವಾಗಿ ಉತ್ತೇಜಿಸುತ್ತದೆ ಹೂಡಿಕೆ. 5ನೇ ಕ್ವಶನ್, ಅನುಭೋಗಿಗಳು ಮತ್ತು ಉತ್ಪಾದಕರು ದೇಶೀಯ ಮತ್ತು ವಿದೇಶಿಯ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದಾದ ಈ ಮಾರುಕಟ್ಟೆ ಕೊಂಡಿಯನ್ನು ಈಗೇನುತ್ತೆ? ಉತ್ಪನ್ನ ಮಾರುಕಟ್ಟೆ ಕೊಂಡಿ. ಆವರಣದಲ್ಲಿ ಸರಿಯಾದ ಉತ್ತರಗಳನ್ನು ಖಾಲಿ ಬಿಟ್ಟ ಸ್ಥಳಗಳು ಮಾಡಿ. 6ನೇ ಕ್ವಶನ್, ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತದೆ. 7ನೇ ಕ್ವಶನ್, ಬೆಲೆ ಪಡೆಯುವ ವರ್ತನೆಯನ್ನು ಡ್ಯಾಶ್ ಮಾರುಕಟ್ಟೆ ವಿಭಿನ್ನ ಲಕ್ಷಣ ಪರಿಪೂರ್ಣ ಪೈಪೋಟಿ. ಹಾಗೆ 8ನೇ ಕ್ವಶನ್, ಮೌಲ್ಯವರ್ಧಿತ ವಿಧಾನವು ಉತ್ಪನ್ನ ಡ್ಯಾಶ್ ವಿಧಾನವು ಪರ್ಯಾಯ ಹೆಸರಾಗಿದೆ. 9ನೇ ಕ್ವಶನ್, ಭಾರತದಲ್ಲಿ ಕರೆನ್ಸಿ ನೋಟುಗಳು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ RBI. 10ನೇ ಕ್ವಶನ್, ಭಾರತದಲ್ಲಿ ಡ್ಯಾಶ್ ಹಣಕಾಸಿನ ವರ್ಷ ಏಪ್ರಿಲ್ 1 ರಿಂದ ಮಾರ್ಚ್ 31ರವರೆಗೆ. 11ನೇ ಕ್ವಶನ್, ಮಾದರಿ ಅರ್ಥಶಾಸ್ತ್ರ ಕರೆಕ್ಟ್ ಆನ್ಸರ್. ಕಾರ್ಯತಂತ್ರಗಳ ಮೌಲ್ಯಮಾಪನ. 2ನೇ ಕ್ವಶನ್, ಬಿ ಕೂಲಿ ದರ VMPL. ಗೃಹಕೃತ್ಯ ಹಣರಹಿತ ವಿನಿಮಯ M3 ಮತ್ತು ವಿಶಾಲ ಕಚ್ಚಾ ಸರಕುಗಳು ಮಧ್ಯವರ್ತಿ ಸರಕುಗಳು. ಹಾಗೆ 12ನೇ ಕ್ವಶನ್, ಮಾರುಕಟ್ಟೆ ಆರ್ಥಿಕತೆಗೆ ಒಂದು ಉದಾಹರಣೆ ಕೊಡಿ. ಆಸ್ಟ್ರೇಲಿಯಾ, ಅಮೆರಿಕ ಯಾವುದಾದರೂ? ಇದು ನೋಡೋಣ. ಹಾಗೆ 14ನೇ ವಿಸ್ತರಿಸಿ. ಗ್ರಾಹಕ ಬೆಲೆ ಸೂಚ್ಯಂಕ ಕಸ್ಟಮರ್ ಪ್ರೈಸ್ ಇಂಡೆಕ್ಸ್. 15ನೇ ಕ್ವಶನ್, ಪ್ರಾಥಮಿಕ ಕೊರತೆ ಎಂದರೇನು? ಕೋಶೀಯ ಕೊರತೆಯಲ್ಲೂ ಸಾರ್ವಜನಿಕ ಸಾಲದ ಬಡ್ಡಿಯನ್ನು ಕಳೆದರೆ ಪ್ರಾಥಮಿಕ ಕೊರತೆ ಎನ್ನುವುದು. 16ನೇ ಕ್ವಶನ್, ಮುಕ್ತ ಆರ್ಥಿಕತೆ ಅಂದರೆ ಏನೆಂದರೆ ಜಗತ್ತಿನ ಇತರ ರಾಷ್ಟ್ರಗಳನ್ನು ಆರ್ಥಿಕವಾಗಿ ಹಣಕಾಸಿನ ಸಂಬಂಧವನ್ನು ಹೊಂದಿರುವುದಕ್ಕೆ ಮುಕ್ತ ಆರ್ಥಿಕತೆ ಎನ್ನುವುದು. ಹಾಗೆ ಈ ಕೆಳಗಿನ ಯಾವುದಾದ್ರು 6 ಪ್ರಶ್ನೆಗಳು ಪ್ರತಿಯೊಂದಕ್ಕೂ 4 ವಾಕ್ಯಗಳು ಉತ್ತರಿಸಿ. 17ನೇ ಕ್ವಶನ್, ಅನುಭೋಗಿ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ ಅಂಶಗಳನ್ನು ಪಟ್ಟಿ ಮಾಡಿ. ಅಭಿರುಚಿ, ಆದ್ಯತೆ ಇನ್ನಿತರ. ಬೇಡಿಕೆ ನಿಯಮವನ್ನು ವಿವರಿಸಿ. ಬೇಡಿಕೆ ನಿಯಮವನ್ನು ತಿಳಿಸಿ. ಈ ಥರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತದೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತದೆ. 19ನೇ ಕ್ವಶನ್, ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ. ಇಳಿಕೆ ಪ್ರತಿಫಲದ ಪ್ರಮಾಣ, ಸ್ಥಿರ ಪ್ರತಿಫಲದ ಪ್ರಮಾಣ, ಏರಿಕೆ ಪ್ರತಿಫಲದ ಪ್ರಮಾಣ. 20ನೇ ಕ್ವಶನ್, ದೀರ್ಘಾವಧಿ ವೆಚ್ಚಗಳನ್ನು ಹೆಸರಿಸಿ. ದೀರ್ಘಾವಧಿ ಸರಾಸರಿ ಶ್ರೀಮಂತ ವೆಚ್ಚ, ದೀರ್ಘಾವಧಿ ಸರಾಸರಿ ಆದಾಯ. 21ನೇ ಕ್ವಶನ್, 4 ಉತ್ಪಾದನಾಂಗಗಳನ್ನು ಅವುಗಳ ಪ್ರತಿಫಲಗಳನ್ನು ಹೆಸರಿಸಿ. ಭೂಮಿ, ಗೇಣಿ, ಶ್ರಮ, ಕೂಲಿ, ಬಂಡವಾಳ, ಬಡ್ಡಿ, ಸಂಘಟನೆ, ಲಾಭ. ಹಾಗೆ ನಾಮಮಾತ್ರ ಮತ್ತು ನೈಜ GDPಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. ಪ್ರಸಕ್ತ ಚಾಲ್ತಿಯಲ್ಲಿರುವ ಬೆಲೆಗಳನ್ನು GDP ಮಾಡುವುದನ್ನು ನಾಮಮಾತ್ರ GDP ಎನ್ನುವರು. ಆಧಾರ ವರ್ಷವನ್ನು ಇಟ್ಟುಕೊಂಡು GDP ಮಾಡುವುದನ್ನು ನೈಜ GDP ಎನ್ನುವರು. ಹಾಗೆ ಹಣದ ಬೇಡಿಕೆ 2 ಉದ್ದೇಶಗಳನ್ನು ತಿಳಿಸಿ. ಸಟ್ಟ ವ್ಯಾಪಾರದಿಂದ ಹಣದ ಬೇಡಿಕೆ, ವಿನಿಮಯ ಮಾಧ್ಯಮದಿಂದ ಹಣದ ಬೇಡಿಕೆ. 26ನೇ ಕ್ವಶನ್, ಪುಕ್ಕಟೆ ಸರಬರಾಜುದಾರರು ಎಂದರೆ ಯಾರು? ಅವರನ್ನು ಏಕೆ ಹಾಗೆ ಕರೆಯುತ್ತಾರೆ? ಸಾರ್ವಜನಿಕರು ಸರಕುಗಳ ಶುಲ್ಕ ಪಾವತಿಸದೆ ಸರಕುಗಳನ್ನು ಕೊಂಡುಕೊಳ್ಳುವರು ಪುಕ್ಕಟೆ ಸರಬರಾಜುದಾರರು. ಅವರು ಶುಲ್ಕ ಪಾವತಿಸಲಾರದ ಕಾರಣ ಅವರಿಗೆ ಪುಕ್ಕಟೆ ಸರಬರಾಜುದಾರರು ಎಂದು ಕರೆಯುವರು. ಇವೆಲ್ಲವೂ ನಾ ಕೊಟ್ಟಿರುವಂತಹ ಪ್ರಶ್ನೆಗಳು ಬಂದಿವೆ ನೋಡಿ. ಬಜೆಟ್ಗಣ ಇದಕ್ಕೂ ಸಹ ಕೊಟ್ಟಿದ್ದೇನೆ. ಹಾಗೆ ಬಾಧ್ಯತೆಗಳು ಸಹ ಕೊಟ್ಟಿದ್ದೇನೆ. ಹೂಡಿಕೆ ಬಿಂಬಕ ಇದು ಸಹ ಕೊಟ್ಟಿದ್ದೇನೆ. ಇದು ಸಂದಾಯ ಬಾಕಿಯ ಬಂಡವಾಳ ಖಾತೆಯ ಭಾಗಗಳನ್ನು ತಿಳಿಸಿ, ಇದು ಸಹ ಬಂದಿದೆ ನೋಡಿ. ಔದಾಸೀನ ವಕ್ರರೇಖೆಗಳ ಲಕ್ಷಣಗಳು ಇದು ಸಹ ಕೊಟ್ಟಿದ್ದೇನೆ. ಇದು ಸಹ ಬಂದಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.